ಅಧ್ಯಾಯ 37 ಮತ್ತು 38. ಭಗವಾನ್ ಶಿವನನ್ನು ಸಂತುಷ್ಟಗೊಳಿಸುವ ವ್ರತಗಳ ವರ್ಣನೆ, ಶಿವರಾತ್ರಿ ವ್ರತದ ವಿಧಿ ಹಾಗೂ ಮಹಿಮೆಯ ಕತೆ. ಅನಂತರ ಋಷಿಗಳು ಕೇಳಿದಾಗ ಸೂತ ಪುರಾಣಿಕರು ಶಿವನ ಆರಾಧನೆಯಿಂದ ಉತ್ತಮ ಮನೋವಾಂಛಿತ ಫಲವನ್ನು ಪಡೆದುಕೊಂಡ ಅನೇಕ ಮಹಾಪುರುಷರ ಸ್ತ್ರೀಯರ ಹೆಸರುಗಳನ್ನು ತಿಳಿಸಿದರು. ಬಳಿಕ ಋಷಿಗಳು ಕೇಳಿದರು, ವ್ಯಾಸ ಶಿಷ್ಯರೇ, ಯಾವ ವ್ರತದಿಂದ ಭಗವಾನ್ ಶಿವನು ಸಂತುಷ್ಟನಾಗಿ ಉತ್ತಮ ಸುಖವನ್ನು ಕರುಣಿಸುವನು? ಯಾವ ವ್ರತದ ಅನುಷ್ಠಾನದಿಂದ ಭಕ್ತರಿಗೆ ಭೋಗ ಮೋಕ್ಷ ದೊರೆಯುವುದೋ ಅದನ್ನು ನೀವು ವಿಶೇಷವಾಗಿ ವರ್ಣಿಸಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ನೀವು ಕೇಳಿದ ಮಾತನ್ನೇ ಹಿಂದೊಮ್ಮೆ ಬ್ರಹ್ಮ, ವಿಷ್ಣು ಮತ್ತು ಪಾರ್ವತಿಯು ಭಗವಾನ್ ಶಿವನಲ್ಲಿ ಕೇಳಿದ್ದರು. ಇದರ ಉತ್ತರವಾಗಿ ಶಿವನು ಹೇಳಿದುದನ್ನೇ ನಾನು ನಿಮಗೆ ತಿಳಿಸುತ್ತೇನೆ. ಭಗವಾನ್ ಶಿವನು ಹೇಳಿದನು, ಭೋಗ ಮತ್ತು ಮೋಕ್ಷಗಳನ್ನು ಕೊಡುವಂತಹ ನನ್ನ ಅನೇಕ ವ್ರತಗಳಿವೆ. ಅವುಗಳಲ್ಲಿ ಮುಖ್ಯವಾದ್ದು 10. ಇವನ್ನು ಜಾಬಾಲ ಶ್ರುತಿಯ ವಿದ್ವಾಂಸರು ದಶಶೈವ ವ್ರತ ಎಂದು ಹೇಳುತ್ತಾರೆ. ದ್ವಿಜರು ಸದಾ ಪ್ರಯತ್ನಪೂರ್ವಕ ಈ ವ್ರತಗಳನ್ನು ಪಾಲಿಸಬೇಕು. ಹರಿಯೇ, ಪ್ರತಿಯೊಂದು ಅಷ್ಟಮಿಯಂದು ಕೇವಲ ರಾತ್ರಿಯಲ್ಲೇ ಭೋಜನ ಮಾಡಬೇಕು. ವಿಶೇಷವಾಗಿ ಕೃಷ್ಣ ಅಷ್ಟಮಿಗೆ ಭೋಜನವನ್ನು ಸರ್ವತಾ ತ್ಯಜಿಸಲಿ. ಶುಕ್ಲ ಪಕ್ಷದ ಏಕಾದಶಿಯಂದು ಕೂಡ ಭೋಜನವನ್ನು ಬಿಟ್ಟು ಬಿಡಬೇಕು. ಆದರೆ ಕೃಷ್ಣ ಪಕ್ಷದ ಏಕಾದಶಿಯಂದು ರಾತ್ರಿಯಲ್ಲಿ ನನ್ನ ಪೂಜೆ ಮಾಡಿದ ಬಳಿಕ ಭೋಜನ ಮಾಡಬಹುದು. ಶುಕ್ಲ ಪಕ್ಷದ ತ್ರಯೋದಶಿ ಎಂದಾದರೂ ರಾತ್ರಿ ಭೋಜನ ಮಾಡಬೇಕು. ಆದರೆ ಕೃಷ್ಣ ಪಕ್ಷದ ಚತುರ್ದಶಿಗೆ ಶಿವವ್ರತಧಾರಿಗೆ ಭೋಜನವು ಸರ್ವಥಾ ನಿಷೇಧವಾಗಿದೆ. 2 ಪಕ್ಷಗಳ ಪ್ರತಿಯೊಂದು ಸೋಮವಾರದ ದಿನ ಪ್ರಯತ್ನಪೂರ್ವಕ ಕೇವಲ ರಾತ್ರಿಯಲ್ಲೇ ಭೋಜನ ಮಾಡಬೇಕು. ಶಿವವ್ರತದಲ್ಲಿ ತತ್ಪರರಾಗಿರುವ ಜನರಿಗಾಗಿ ಇದು ಅನಿವಾರ್ಯ ನಿಯಮವಾಗಿದೆ. ಇವೆಲ್ಲ ವ್ರತಗಳಲ್ಲಿ ವ್ರತದ ಪೂರ್ಣತೆಗಾಗಿ ತನ್ನ ಶಕ್ತಾನುಸಾರವಾಗಿ ಶಿವಭಕ್ತ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ದ್ವಿಜರು ಇವೆಲ್ಲ ವ್ರತಗಳನ್ನು ನಿಯಮಪೂರ್ವಕ ಪಾಲಿಸಬೇಕು. ಇವುಗಳನ್ನು ತ್ಯಜಿಸಿದ ದ್ವಿಜರು ಕಳ್ಳರಾಗುತ್ತಾರೆ. ಮುಕ್ತಿ ಮಾರ್ಗದಲ್ಲಿ ಪ್ರವೀಣ ಪುರುಷರು ಮೋಕ್ಷದ ಪ್ರಾಪ್ತಿಯಾಗಿಸುವ 4 ವ್ರತಗಳನ್ನು ನಿಯಮಪೂರ್ವಕ ಪಾಲಿಸಬೇಕು. ಆ 4 ವ್ರತಗಳು ಹೀಗಿವೆ: ಭಗವಾನ್ ಶಿವನ ಪೂಜೆ, ರುದ್ರ ಮಂತ್ರಗಳ ಜಪ, ಶಿವಮಂದಿರದಲ್ಲಿ ಉಪವಾಸ ಹಾಗೂ ಕಾಶಿಯಲ್ಲಿ ಮರಣ. ಇವು ಮೋಕ್ಷದ ಸನಾತನ ಮಾರ್ಗಗಳು. ಸೋಮವಾರದ ಅಷ್ಟಮಿ ಮತ್ತು ಕೃಷ್ಣ ಪಕ್ಷದ ಚತುರ್ದಶಿ ಈ 2 ತಿಥಿಗಳಲ್ಲಿ ಉಪವಾಸ ಪೂರ್ವಕ ವ್ರತವನ್ನು ಕೈಗೊಂಡರೆ ಭಗವಾನ್ ಶಿವನನ್ನು ಸಂತುಷ್ಟಗೊಳಿಸುವುದು. ಇದರಲ್ಲಿ ಬೇರೇನು ವಿಚಾರ ಮಾಡುವ ಅವಶ್ಯಕತೆಯೇ ಇಲ್ಲ. ಹರಿಯೇ, ಈ 4ರಲ್ಲಿಯೂ ಶಿವರಾತ್ರಿಯ ವ್ರತವು ಎಲ್ಲಕ್ಕಿಂತ ಶ್ರೇಷ್ಠವಾದುದು. ಅದರಿಂದ ಭೋಗ ಮತ್ತು ಮೋಕ್ಷಗಳನ್ನು ಬಯಸುವವರು ಮುಖ್ಯವಾಗಿ ಅದನ್ನೇ ಪಾಲಿಸಬೇಕು. ಈ ವ್ರತವನ್ನು ಬಿಟ್ಟು ಇತರ ಯಾವುದೇ ವ್ರತವು ಮನುಷ್ಯನಿಗೆ ಹಿತಕಾರಕವಾಗಿಲ್ಲ. ಈ ವ್ರತವು ಎಲ್ಲರಿಗಾಗಿ ಧರ್ಮದ ಉತ್ತಮ ಸಾಧನವಾಗಿದೆ. ನಿಷ್ಕಾಮ ಅಥವಾ ಸಕಾಮ ಭಾವವುಳ್ಳ ಎಲ್ಲ ಮನುಷ್ಯರಿಗೆ, ವರ್ಣಗಳಿಗೆ, ಆಶ್ರಮಗಳಿಗೆ, ಸ್ತ್ರೀಯರಿಗೆ, ಬಾಲಕರಿಗೆ, ದಾಸರಿಗೆ, ದಾಸಿಯರಿಗೆ ಹಾಗೂ ದೇವತೆಗಳೇ ಮೊದಲಾದ ಎಲ್ಲ ದೇಹಧಾರಿಗಳಿಗೆ ಈ ಶ್ರೇಷ್ಠ ವ್ರತವು ಹಿತಕಾರಕವೆಂದು ಹೇಳಲಾಗಿದೆ. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಶಿವರಾತ್ರಿ ತಿಥಿಯ ವಿಶೇಷ ಮಹಾತ್ಮೆಯನ್ನು ಹೇಳಲಾಗಿದೆ. ಅಂದು ಮಧ್ಯರಾತ್ರಿಯ ಸಮಯದವರೆಗೆ ಆ ತಿಥಿಯು ಇದ್ದರೆ ಅದೇ ದಿನ ಅದನ್ನು ವ್ರತಕ್ಕಾಗಿ ಸ್ವೀಕರಿಸಬೇಕು. ಶಿವರಾತ್ರಿಯು ಕೋಟಿ ಹತ್ಯೆಗಳ ಪಾಪಗಳನ್ನು ನಾಶ ಮಾಡುವಂತಹುದು. ಕೇಶವನೇ, ಅಂದು ಬೆಳಗಿನಿಂದ ಮಾಡಬೇಕಾದ ಅವಶ್ಯಕ ಕಾರ್ಯಗಳನ್ನು ನಿನಗೆ ಹೇಳುತ್ತೇನೆ. ನೀನು ಗಮನವಿಟ್ಟು ಕೇಳು. ಬುದ್ಧಿವಂತ ಪುರುಷನು ಬೆಳಗ್ಗೆ ಎದ್ದು ಆಲಸ್ಯವಿಲ್ಲದೆ ಆನಂದದಿಂದ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮಾಡಬೇಕು. ಮತ್ತೆ ಶಿವಾಲಯಕ್ಕೆ ಹೋಗಿ ಶಿವಲಿಂಗವನ್ನು ವಿಧಿವತ್ತಾಗಿ ಪೂಜಿಸಿ ಶಿವನಾದ ನನಗೆ ನಮಸ್ಕಾರ ಮಾಡಿ ಬಳಿಕ ಉತ್ತಮ ರೀತಿಯಿಂದ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ: ದೇವದೇವ ಮಹಾದೇವ ನೀಲಕಂಠ ನಮೋಸ್ತುತೆ ಕರ್ತು ಮಿಚ್ಚಾಮ್ಯಹಂ ದೇವ ಶಿವರಾತ್ರಿ ವ್ರತಂ ತವ ಪ್ರಭಾವಾದ್ದೇವೇಶ ನಿರ್ವಿಘ್ನೇನ ಭವೇದಿತಿ ಕಾಮಾದ್ಯ ಶತ್ರವೋ ಮಾಂ ವೈಪೀಡಾಂ ಕುರುವಂತು ನೈವಹಿ. ದೇವದೇವ ಮಹಾದೇವ ನೀಲಕಂಠ, ನಿನಗೆ ನಮಸ್ಕಾರವು. ದೇವ, ನಾನು ನಿನ್ನ ಶಿವರಾತ್ರಿ ವ್ರತದ ಅನುಷ್ಠಾನವನ್ನು ಮಾಡಲು ಬಯಸುವೆನು. ದೇವೇಶ್ವರನೇ, ನಿನ್ನ ಪ್ರಭಾವದಿಂದ ಈ ವ್ರತವು ನಿರ್ವಿಘ್ನವಾಗಿ ಪೂರ್ಣವಾಗಲಿ ಹಾಗೂ ಕಾಮಾದಿ ಶತ್ರುಗಳು ನನ್ನನ್ನು ಪೀಡಿಸದಿರಲಿ. ಹೀಗೆ ಸಂಕಲ್ಪ ಮಾಡಿ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಬೇಕು. ಶಾಸ್ತ್ರ ಪ್ರಸಿದ್ಧ ಶಿವಲಿಂಗದ ಸ್ಥಾನಕ್ಕೆ ರಾತ್ರಿಯಲ್ಲಿ ಹೋಗಿ ಉತ್ತಮ ವಿಧಿವಿಧಾನಗಳನ್ನು ಸಂಪಾದಿಸಬೇಕು. ಶಿವನ ದಕ್ಷಿಣದ ಅಥವಾ ಪಶ್ಚಿಮದ ಸುಂದರವಾದ ಸ್ಥಾನದಲ್ಲಿ ಅವನ ಹತ್ತಿರದಲ್ಲೇ ಪೂಜೆಗಾಗಿ ಸಂಗ್ರಹಿಸಿದ ಸಾಮಗ್ರಿಗಳನ್ನು ಇರಿಸಬೇಕು.
ಅನಂತರ ಪುನಃ ಅಲ್ಲಿ ಸ್ನಾನ ಮಾಡಿ ಸುಂದರ ವಸ್ತ್ರ ಉಪವಸ್ತ್ರ ಧರಿಸಿಕೊಂಡು ಆಚಮನ ಮಾಡಿ ಪೂಜೆಯನ್ನು ಪ್ರಾರಂಭಿಸಬೇಕು. ಯಾವ ದ್ರವ್ಯಕ್ಕೆ ಯಾವ ಮಂತ್ರವು ನಿಯತವಾಗಿದೆಯೋ ಅದನ್ನು ಉಚ್ಚರಿಸುತ್ತಾ ಆಯಾಯ ದ್ರವ್ಯಗಳಿಂದ ಪೂಜೆ ಮಾಡಬೇಕು. ಮಂತ್ರವಿಲ್ಲದೆ ಮಹಾದೇವನ ಪೂಜೆ ಮಾಡಬಾರದು. ಗೀತ, ವಾದ್ಯ, ನೃತ್ಯ ಇವುಗಳೊಂದಿಗೆ ಭಕ್ತಿ ಭಾವದಿಂದ ಕೂಡಿಕೊಂಡು ರಾತ್ರಿಯ ಪ್ರಥಮ ಪ್ರಹರದಲ್ಲಿ ಪೂಜೆ ಮಾಡಿ ವಿದ್ವಾಂಸನಾದವನು ಮಂತ್ರವನ್ನು ಜಪಿಸಬೇಕು. ಮಂತ್ರಜ್ಞನು ಶ್ರೇಷ್ಠ ಪಾರ್ಥಿವ ಲಿಂಗವನ್ನು ನಿರ್ಮಿಸುವವನಾದರೆ ನಿತ್ಯ ಕರ್ಮ ಮಾಡಿದ ಬಳಿಕ ಪಾರ್ಥಿವ ಲಿಂಗವನ್ನು ಪೂಜಿಸಬೇಕು. ಮೊದಲಿಗೆ ಪಾರ್ಥಿವ ಲಿಂಗವನ್ನು ನಿರ್ಮಿಸಿ ಮತ್ತೆ ಅದನ್ನು ವಿಧಿವತ್ತಾಗಿ ಸ್ಥಾಪಿಸಬೇಕು. ಪೂಜೆಯ ನಂತರ ನಾನಾ ಪ್ರಕಾರದ ಸ್ತೋತ್ರಗಳಿಂದ ಭಗವಾನ್ ವೃಷಭ ಧ್ವಜನನ್ನು ಸಂತುಷ್ಟಗೊಳಿಸಬೇಕು. ಬುದ್ಧಿವಂತನಾದವನು ಆಗ ಶಿವರಾತ್ರಿ ವ್ರತದ ಮಹಾತ್ಮೆಯನ್ನು ಓದಬೇಕು. ಶ್ರೇಷ್ಠ ಭಕ್ತನು ತನ್ನ ವ್ರತದ ಪೂರ್ಣತೆಗಾಗಿ ಆ ಮಹಾತ್ಮೆಯನ್ನು ಶ್ರದ್ಧೆಯಿಂದ ಕೇಳಬೇಕು. ರಾತ್ರಿಯ 4 ಜಾವಗಳಲ್ಲಿಯೂ 4 ಪಾರ್ಥಿವ ಲಿಂಗಗಳನ್ನು ನಿರ್ಮಿಸಿ ಆವಾಹನೆಯಿಂದ ವಿಸರ್ಜನೆಯವರೆಗೆ ಕ್ರಮವಾಗಿ ಅದನ್ನು ಪೂಜಿಸಿ ಬಹಳ ಉತ್ಸವದೊಂದಿಗೆ ಜಾಗರಣೆಯನ್ನು ಮಾಡಬೇಕು. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಪುನಃ ಅಲ್ಲಿ ಪಾರ್ಥಿವ ಶಿವನನ್ನು ಸ್ಥಾಪಿಸಿ ಪೂಜಿಸಬೇಕು. ಈ ಪ್ರಕಾರ ವ್ರತವನ್ನು ಪೂರ್ಣಗೊಳಿಸಿ ಕೈಜೋಡಿಸಿ ನತಮಸ್ತಕನಾಗಿ ಪದೇ ಪದೇ ನಮಸ್ಕಾರಗಳಿಂದೊಡಗೂಡಿ ಭಗವಾನ್ ಶಂಭುವಿನಲ್ಲಿ ಈ ಪ್ರಕಾರ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಹಾಗೂ ವಿಸರ್ಜನೆ. ನಿಯಮೋ ಯೋ ಮಹಾದೇವ ಕೃತಶ್ಚೈವ ತದಗ್ನಯ ವಿಸೃಜ್ಯತೆ ಮಾಯಾ ಸ್ವಾಮಿನ್ ವ್ರತಂ ಜಾತಮನುತ್ತಮಂ ವ್ರತಾನಾನೇನ ದೇವೇಶ ಯಥಾಶಕ್ತಿ ಕೃತೇನ ಚ ಸಂತುಷ್ಟೋ ಭವ ಶರ್ವಾದ್ಯ ಕೃಪಾಂ ಕುರು ಮಮೋಪರಿ. ಮಹಾದೇವನೇ, ನಿನ್ನ ಆಜ್ಞೆಯಿಂದ ಕೈಗೊಂಡ ಉತ್ತಮ ವ್ರತವು ಪೂರ್ಣವಾಯಿತು ಸ್ವಾಮಿ. ಆದ್ದರಿಂದ ಈಗ ಅದನ್ನು ವಿಸರ್ಜಿಸುತ್ತಿದ್ದೇನೆ. ದೇವೇಶ್ವರ ಶರ್ವನೇ, ಯಥಾಶಕ್ತಿಯಿಂದ ಮಾಡಿದ ಈ ವ್ರತದಿಂದ ನೀನು ಇಂದು ನನ್ನ ಮೇಲೆ ಸಂತುಷ್ಟನಾಗಿ ಕೃಪೆ ಮಾಡು. ಅನಂತರ ಶಿವನಿಗೆ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ವಿಧಿವತ್ತಾಗಿ ದಾನ ಮಾಡಲಿ. ಮತ್ತೆ ಶಿವನಿಗೆ ನಮಸ್ಕಾರ ಮಾಡಿ ವ್ರತ ಸಂಬಂಧಿ ನಿಯಮಗಳನ್ನು ವಿಸರ್ಜಿಸಬೇಕು. ತನ್ನ ಶಕ್ತಿಗನುಸಾರವಾಗಿ ಶಿವಭಕ್ತ ಬ್ರಾಹ್ಮಣರಿಗೆ, ವಿಶೇಷವಾಗಿ ಸನ್ಯಾಸಿಗಳಿಗೆ ಭೋಜನ ನೀಡಿ ಪೂರ್ಣವಾಗಿ ಸಂತುಷ್ಟಗೊಳಿಸಿ ಸ್ವತಃ ಭೋಜನ ಮಾಡಬೇಕು. ಹರಿಯೇ, ಶಿವರಾತ್ರಿಯ ಪ್ರತಿಯೊಂದು ಜಾವದಲ್ಲಿಯೂ ಶಿವಭಕ್ತನು ವಿಶೇಷವಾಗಿ ಹೇಗೆ ಪೂಜಿಸಬೇಕೆಂಬುದನ್ನು ನಾನು ತಿಳಿಸುವೆನು ಕೇಳು. ಪ್ರಥಮ ಪ್ರಹರದಲ್ಲಿ ಪಾರ್ಥಿವ ಲಿಂಗವನ್ನು ಸ್ಥಾಪಿಸಿ ಅನೇಕ ಸುಂದರ ಉಪಚಾರಗಳಿಂದ ಉತ್ತಮ ಭಕ್ತಿ ಭಾವದಿಂದ ಪೂಜಿಸಬೇಕು. ಮೊದಲಿಗೆ ಗಂಧ, ಪುಷ್ಪ ಮೊದಲಾದ 5 ದ್ರವ್ಯಗಳಿಂದ ಸದಾ ಮಹಾದೇವನನ್ನು ಪೂಜಿಸಬೇಕು. ಆಯಾಯ ದ್ರವ್ಯಗಳಿಗೆ ಹೇಳಿದ ಮಂತ್ರಗಳನ್ನು ಉಚ್ಚರಿಸಿ ಬೇರೆ ಬೇರೆಯಾಗಿ ಅವನ್ನು ಸಮರ್ಪಿಸಬೇಕು. ಹೀಗೆ ದ್ರವ್ಯ ಸಮರ್ಪಣೆಯ ನಂತರ ಭಗವಾನ್ ಶಿವನಿಗೆ ಜಲಧಾರೆಯನ್ನು ಅರ್ಪಿಸಬೇಕು. ವಿದ್ವಾಂಸನಾದವನು ಏರಿಸಿದ ದ್ರವ್ಯಗಳನ್ನು ಜಲಧಾರೆಯಿಂದಲೇ ತೊಳೆಯಬೇಕು. ಜಲಧಾರೆಯ ಜೊತೆಗೆ 108 ಬಾರಿ ಮಂತ್ರವನ್ನು ಜಪಿಸಿ ನಿರ್ಗುಣ ಸಗುಣ ರೂಪಿ ಶಿವನನ್ನು ಪೂಜಿಸಬೇಕು. ಗುರುವಿನಿಂದ ಪಡೆದ ಮಂತ್ರದಿಂದ ಶಿವನನ್ನು ಪೂಜಿಸಬೇಕು. ಇಲ್ಲದಿದ್ದರೆ ನಾಮಮಂತ್ರದಿಂದ ಸದಾಶಿವನ ಪೂಜೆ ಮಾಡಬೇಕು. ವಿಚಿತ್ರ ಚಂದನ, ತುಂಡಾಗದ ಅಕ್ಷತೆ, ಕರಿ ಎಳ್ಳು ಇವುಗಳಿಂದ ಪರಮಾತ್ಮ ಶಿವನನ್ನು ಪೂಜಿಸಬೇಕು. ಕಮಲ ಮತ್ತು ಕಣಗಿಲೆ, ತುಂಬೆ ಹೂವುಗಳನ್ನು ಅರ್ಪಿಸಬೇಕು. 8 ನಾಮಪತ್ರಗಳಿಂದ ಶಂಕರನಿಗೆ ಹೂವುಗಳನ್ನು ಏರಿಸಬೇಕು. ಆ 8 ನಾಮಗಳು ಇಂತಿವೆ: ಭವ, ಶರ್ವ, ರುದ್ರ, ಪಶುಪತಿ, ಉಗ್ರ, ಮಹಾನ್, ಭೀಮ ಮತ್ತು ಈಶಾನ. ಇದರ ಮೊದಲಿಗೆ ಶ್ರೀ ಮತ್ತು ಕೊನೆಗೆ ಚತುರ್ಥಿ ವಿಭಕ್ತಿ ಜೋಡಿಸಿ ಶ್ರೀ ಭವಾಯ ನಮಃ ಇತ್ಯಾದಿ ಮಂತ್ರಗಳಿಂದ ಶಿವನನ್ನು ಪೂಜಿಸಬೇಕು. ಪುಷ್ಪ ಸಮರ್ಪಣೆಯ ಬಳಿಕ ಧೂಪ, ದೀಪ, ನೈವೇದ್ಯಗಳನ್ನು ನಿವೇದಿಸಬೇಕು. ಮೊದಲನೆಯ ಜಾವದಲ್ಲಿ ನೈವೇದ್ಯಕ್ಕಾಗಿ ಪಕ್ವಾನ್ನಗಳನ್ನು ಇರಿಸಬೇಕು. ಮತ್ತೆ ಶ್ರೀಫಲದೊಂದಿಗೆ ವಿಶೇಷಾರ್ಘ್ಯವನ್ನು ಕೊಟ್ಟು ತಾಂಬೂಲವನ್ನು ಅರ್ಪಿಸಬೇಕು. ಅನಂತರ ನಮಸ್ಕಾರ ಮತ್ತು ಧ್ಯಾನ ಮಾಡಿ ಗುರುವು ಉಪದೇಶಿಸಿದ ಮಂತ್ರವನ್ನು ಜಪಿಸಬೇಕು. ಗುರು ಮಂತ್ರವಿಲ್ಲದಿದ್ದರೆ ಪಂಚಾಕ್ಷರ ಮಂತ್ರದ ಜಪದಿಂದ ಭಗವಾನ್ ಶಂಕರನನ್ನು ಸಂತುಷ್ಟಗೊಳಿಸಿ ಧೇನು ಮುದ್ರೆಯನ್ನು ತೋರಿಸಿ ಉತ್ತಮ ಜಲದಿಂದ ತರ್ಪಣ ಮಾಡಬೇಕು. ಬಳಿಕ ತನ್ನ ಶಕ್ತಿಗನುಸಾರವಾಗಿ 5 ಬ್ರಾಹ್ಮಣರಿಗೆ ಭೋಜನ ಮಾಡಿಸುವ ಸಂಕಲ್ಪ ಮಾಡಬೇಕು. ಮತ್ತೆ ಮೊದಲನೆಯ ಜಾವ ಮುಗಿಯುವವರೆಗೆ ಮಹೋತ್ಸವವನ್ನು ಆಚರಿಸುತ್ತಾ ಇರಬೇಕು. 2ನೆಯ ಜಾವವು ಪ್ರಾರಂಭವಾದಾಗ ಪುನಃ ಪೂಜೆಗಾಗಿ ಸಂಕಲ್ಪ ಮಾಡಬೇಕು. ಅಥವಾ ಒಟ್ಟಿಗೆ 4 ಜಾವಗಳ ಸಂಕಲ್ಪವನ್ನು ಮಾಡಿ ಮೊದಲ ಜಾವದಂತೆಯೇ ಪೂಜೆ ಮಾಡಬೇಕು. ಮೊದಲಿಗೆ ಹಿಂದಿನಂತೆ ದ್ರವ್ಯಗಳಿಂದ ಪೂಜಿಸಿ ಮತ್ತು ಜಲಧಾರೆಯಿಂದ ಅಭಿಷೇಕ ಮಾಡಬೇಕು. ಮೊದಲನೆಯ ಜಾವಕ್ಕಿಂತ 2 ಪಟ್ಟು ಮಂತ್ರಗಳನ್ನು ಜಪಿಸಿ ಶಿವನ ಪೂಜೆ ಮಾಡಬೇಕು. ಹಿಂದೆ ಹೇಳಿದ ಎಳ್ಳು, ಜವೆ ಅಕ್ಕಿ, ಕಮಲ ಪುಷ್ಪಗಳಿಂದ ಶಿವನನ್ನು ಅರ್ಚಿಸಬೇಕು.
ವಿಶೇಷವಾಗಿ ಬಿಲ್ವ ಪತ್ರೆಗಳಿಂದ ಶಿವನನ್ನು ಪೂಜಿಸಬೇಕು. ಎರಡನೆಯ ಜಾವದಲ್ಲಿ ಲಿಂಬೆ ಹಣ್ಣಿನೊಂದಿಗೆ ಅರ್ಘ್ಯವನ್ನು ಕೊಟ್ಟು ಪಾಯಸವನ್ನು ನಿವೇದಿಸಬೇಕು. ಜನಾರ್ದನನೇ, ಇದರಲ್ಲಿ ಮೊದಲಿಗಿಂತ 2 ಪಟ್ಟು ಮಂತ್ರಗಳನ್ನು ಜಪಿಸಬೇಕು. ಮತ್ತೆ ಬ್ರಾಹ್ಮಣ ಭೋಜನದ ಸಂಕಲ್ಪ ಮಾಡಬೇಕು. ಉಳಿದೆಲ್ಲವೂ 2ನೆಯ ಜಾವವು ಮುಗಿಯುವವರೆಗೆ ಮೊದಲನೆಯ ಜಾವದಂತೆ ಮಾಡುತ್ತಾ ಇರಬೇಕು. 3ನೆಯ ಜಾವವು ಬಂದಾಗ ಪೂಜೆಯಾದರೂ ಮೊದಲಿನಂತೆಯೇ ಮಾಡಬೇಕು. ಆದರೆ ಜವೆ ಅಕ್ಕಿಯ ಬದಲಿಗೆ ಗೋಧಿಯನ್ನು ಮತ್ತು ಎಕ್ಕದ ಹೂವುಗಳನ್ನು ಏರಿಸಬೇಕು. ಅನಂತರ ಧೂಪ ದೀಪಗಳನ್ನು ಅರ್ಪಿಸಿ ಕಜ್ಜಾಯದ ನೈವೇದ್ಯವನ್ನು ಮಾಡಬೇಕು. ಜೊತೆಗೆ ಬಗೆ ಬಗೆಯ ಶಾಖ ಪಾಕಾದಿಗಳನ್ನು ಅರ್ಪಿಸಬೇಕು. ಹೀಗೆ ಪೂಜೆ ಮಾಡಿ ಕರ್ಪೂರ ದಾರತಿಯನ್ನು ಬೆಳಗಬೇಕು. ದಾಳಿಂಬೆ ಹಣ್ಣಿನಿಂದ ಅರ್ಘ್ಯವನ್ನು ಕೊಡಬೇಕು. 2ನೇ ಜಾವಕ್ಕಿಂತ 2 ಪಟ್ಟು ಜಪ ಮಾಡಬೇಕು. ಅನಂತರ ದಕ್ಷಿಣೆ ಸಹಿತ ಬ್ರಾಹ್ಮಣ ಭೋಜನದ ಸಂಕಲ್ಪವನ್ನು ಮಾಡಬೇಕು. 3ನೆಯ ಜಾವ ಮುಗಿಯುವವರೆಗೆ ಹಿಂದಿನಂತೆ ಉತ್ಸವವನ್ನು ಆಚರಿಸಬೇಕು. 4ನೆಯ ಜಾವವು ಬಂದಾಗ 3ನೆಯ ಜಾವದ ಪೂಜೆಯನ್ನು ವಿಸರ್ಜಿಸಬೇಕು. ಪುನಃ ಆವಾಹನದಿ ವಿಧಿವತ್ತಾಗಿ ಪೂಜಿಸಬೇಕು. ಉದ್ದು, ನವಣೆ, ಹೆಸರು, ಸಪ್ತಧಾನ್ಯ, ಶಂಖಪುಷ್ಪ ಹಾಗೂ ಬಿಲ್ವಪತ್ರೆ ಇವುಗಳಿಂದ ಪರಮೇಶ್ವರ ಶಂಕರನನ್ನು ಪೂಜಿಸಬೇಕು. ಆ ಜಾವದಲ್ಲಿ ಬಗೆ ಬಗೆಯ ಮಿಠಾಯಿಗಳನ್ನು ನೈವೇದ್ಯ ಮಾಡಬೇಕು. ಅಥವಾ ಉದ್ದಿನ ವಡೆಗಳನ್ನು ಮಾಡಿ ಅದರಿಂದ ಸದಾಶಿವನನ್ನು ಸಂತುಷ್ಟಗೊಳಿಸಬೇಕು. ಬಾಳೆಹಣ್ಣಿನೊಂದಿಗೆ ಅಥವಾ ಬೇರೆ ವಿಧದ ಫಲಗಳೊಂದಿಗೆ ಶಿವನಿಗೆ ಅರ್ಘ್ಯವನ್ನು ಕೊಡಬೇಕು. 3ನೆಯ ಜಾವಕ್ಕಿಂತ 2ರಷ್ಟು ಜಪವನ್ನು ಮಾಡಬೇಕು. ಹಾಗೂ ಯಥಾಶಕ್ತಿ ಬ್ರಾಹ್ಮಣ ಭೋಜನದ ಸಂಕಲ್ಪ ಮಾಡಬೇಕು. ಗೀತ, ವಾದ್ಯ, ನೃತ್ಯಗಳಿಂದ ಶಿವನ ಆರಾಧನಾ ಪೂರ್ವಕ ಸಮಯವನ್ನು ಕಳೆಯಬೇಕು. ಭಕ್ತರು ಅರುಣೋದಯವಾಗುವವರೆಗೆ ಉತ್ಸವವನ್ನು ಆಚರಿಸುತ್ತಾ ಇರಬೇಕು. ಅರುಣೋದಯವಾದಾಗ ಪುನಃ ಸ್ನಾನ ಮಾಡಿ ಬಗೆ ಬಗೆಯ ಪೂಜೋಪಚಾರಗಳಿಂದ ಮತ್ತು ಉಪಹಾರಗಳಿಂದ ಶಿವನನ್ನು ಅರ್ಚಿಸಬೇಕು. ಅನಂತರ ಅಭಿಷೇಕ ಮಾಡಿಕೊಂಡು ನಾನಾ ವಿಧದ ದಾನಗಳನ್ನು ಕೊಟ್ಟು ಜಾವದ ಸಂಖ್ಯೆಗನುಸಾರ ಬ್ರಾಹ್ಮಣರಿಗೆ ಹಾಗೂ ಸನ್ಯಾಸಿಗಳಿಗೆ ಮೃಷ್ಟಾನ್ನ ಭೋಜನ ಮಾಡಿಸಬೇಕು. ಮತ್ತೆ ಶಂಕರನಿಗೆ ನಮಸ್ಕರಿಸಿ ಪುಷ್ಪಾಂಜಲಿಯನ್ನು ಅರ್ಪಿಸಿ ಉತ್ತಮ ಸ್ತುತಿಗಳನ್ನು ಮಾಡಿ ಈ ಕೆಳಗಿನ ಮಂತ್ರಗಳಿಂದ ಪ್ರಾರ್ಥಿಸಬೇಕು. ತಾವಕಸ್ತ್ವದ್ಗತ ಪ್ರಾಣಸ್ತ್ವಚಿತ್ತೋಹಂ ಸದಾ ಮೃಡ ಕೃಪಾನಿದೆ ಇತಿ ಜ್ಞಾತ್ವಾ ಯಥಾ ಯೋಗ್ಯಂ ತಥಾ ಕುರು. ಅಜ್ಞಾನಾದ್ಯದಿ ದ ಜ್ಞಾನ ಜಪ ಪೂಜಾದಿಕಂ ಮಯ ಕೃಪಾನಿಧಿತ್ವ ಜ್ಞಾತ್ವೈವ ಭೂತನಾಥ ಪ್ರಸೀದಮೆ. ಅನೇನೈವೋಪವಾಸೇನ ಯಜ್ಜಾತಂ ಫಲಮೇವ ಚ ತೇನೈವ ಪ್ರಿಯತಾಂ ದೇವಃ ಶಂಕರಃ ಸುಖದಾಯಕಃ. ಕುಲೇ ಮಮ ಮಹಾದೇವ ಭಜನಂ ತೇಸ್ತು ಸರ್ವದಾ ಮಾ ಭೂತಸ್ಯ ಕುಲೇ ಜನ್ಮ ಯತ್ರತ್ವಂ ನಹಿ ದೇವತಾ. ಸುಖದಾಯಕ ಕೃಪಾನಿಧಾನ ಶಿವನೇ, ನಾನು ನಿನ್ನವನು. ನನ್ನ ಪ್ರಾಣಗಳು ಸದಾ ನಿನ್ನಲ್ಲೇ ತೊಡಗಿವೆ ಮತ್ತು ಚಿತ್ತವು ಸದಾ ನಿನ್ನನ್ನು ಚಿಂತಿಸುತ್ತಿದೆ. ಇದನ್ನು ತಿಳಿದು ನಿನಗೆ ಅನಿಸುವಂತೆಯೇ ಮಾಡು. ಭೂತನಾಥನೇ, ನಾನು ತಿಳಿದೋ ತಿಳಿಯದೆಯೋ ಮಾಡಿದ ಜಪ ಪೂಜೆಯನ್ನು ಸ್ವೀಕರಿಸಿ ದಯಾಸಾಗರನಾದ ನೀನು ನನ್ನ ಮೇಲೆ ಪ್ರಸನ್ನನಾಗು. ಈ ಉಪವಾಸ ವ್ರತದಿಂದ ಉಂಟಾದ ಫಲದಿಂದ ಸುಖದಾಯಕನಾದ ಭಗವಾನ್ ಶಂಕರನೇ, ನನ್ನ ಮೇಲೆ ಪ್ರಸನ್ನನಾಗು. ಮಹಾದೇವನೇ, ನನ್ನ ಕುಲದಲ್ಲಿ ಸದಾ ನಿನ್ನ ಭಜನೆಯೇ ಆಗುತ್ತಿರಲಿ. ನೀನು ಇಷ್ಟ ದೇವರಲ್ಲದ ಕುಲದಲ್ಲಿ ನನ್ನ ಜನ್ಮವಾಗದೇ ಇರಲಿ. ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿದ ಬಳಿಕ ಭಗವಾನ್ ಶಿವನಿಗೆ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆಯಬೇಕು. ಅನಂತರ ಶಂಭುವನ್ನು ವಿಸರ್ಜಿಸಬೇಕು. ಈ ಪ್ರಕಾರ ವ್ರತ ಮಾಡಿದವನಿಂದ ನಾನು ದೂರವಿರುವುದಿಲ್ಲ. ಈ ವ್ರತದ ಫಲವನ್ನು ವರ್ಣಿಸಲಾಗುವುದಿಲ್ಲ. ಶಿವರಾತ್ರಿ ವ್ರತವನ್ನು ಮಾಡಿದವನಿಗೆ ಕೊಡದಿರುವ ಯಾವ ವಸ್ತುವೂ ನನ್ನ ಬಳಿಯಲ್ಲಿ ಇಲ್ಲ. ಅಕಸ್ಮಾತ್ತಾಗಿ ಈ ವ್ರತದ ಪಾಲನೆ ನಡೆದರೂ ಅವನಿಗಾಗಿಯೂ ಅವಶ್ಯವಾಗಿ ಮುಕ್ತಿಯ ಬೀಜವನ್ನು ಬಿತ್ತಲ್ಪಟ್ಟಿದೆ. ಮನುಷ್ಯರು ಪ್ರತಿ ತಿಂಗಳು ಭಕ್ತಿಯಿಂದ ಶಿವರಾತ್ರಿ ವ್ರತವನ್ನು ಮಾಡಬೇಕು. ಅನಂತರ ಇದರ ಉದ್ಯಾಪನೆ ಮಾಡಿ ಮನುಷ್ಯನು ಸಾಂಗೋಪಾಂಗ ಫಲದ ಲಾಭವನ್ನು ಪಡೆಯುವನು. ಈ ವ್ರತವನ್ನು ಪಾಲಿಸುವುದರಿಂದ ಶಿವನಾದ ನಾನು ನಿಶ್ಚಯವಾಗಿಯೂ ಉಪಾಸಕನ ಸಮಸ್ತ ದುಃಖಗಳನ್ನು ನಾಶ ಮಾಡಿಬಿಡುವೆನು. ಅವನಿಗೆ ಭೋಗ ಮೋಕ್ಷ ಮುಂತಾದ ಸಮಸ್ತ ಮನೋವಾಂಛಿತ ಫಲವನ್ನು ಕರುಣಿಸುವೆನು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಭಗವಾನ್ ಶಿವನ ಈ ಅತ್ಯಂತ ಹಿತಕಾರಕ ಮತ್ತು ಅದ್ಭುತ ಮಾತನ್ನು ಕೇಳಿ ಶ್ರೀ ವಿಷ್ಣು ತನ್ನ ಧಾಮಕ್ಕೆ ಮರಳಿದನು. ಅನಂತರ ಆ ಉತ್ತಮ ವ್ರತವು ತನ್ನ ಹಿತವನ್ನು ಬಯಸುವ ಜನರಲ್ಲಿ ಪ್ರಚಾರವಾಯಿತು. ಎಂದೋ ಕೇಶವನು ನಾರದರಲ್ಲಿ ಭೋಗ ಮೋಕ್ಷಗಳನ್ನು ಕೊಡುವ ಈ ದಿವ್ಯ ಶಿವರಾತ್ರಿ ವ್ರತದ ವರ್ಣನೆ ಮಾಡಿದ್ದನು. ಇಲ್ಲಿಗೆ ಅಧ್ಯಾಯ 37 ಮತ್ತು 38 ಮುಕ್ತಾಯವಾಯಿತು.